ಇಪಿಎಫ್ಒ ತನ್ನ ಉದ್ಯೋಗಿಗಳಿಗೆ ಒಂದು ಭರ್ಜರಿ ಉಡುಗೊರೆಯೊಂದನ್ನು ನೀಡಿದೆ. ಅದೇ ಇಡಿಎಲ್ ಯೋಜನೆ, ಅಂದರೆ ಎಂಪ್ಲಾಯೀಸ್ ಡಿಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಸ್ಕೀಮ್. ಈ ವಿಮಾ ಸೌಲಭ್ಯವು ಇಪಿಎಫ್ಒ ಮತ್ತು ಇಪಿಎಸ್ ಜೊತೆಗೂಡಿಯೇ ಕೆಲಸ ಮಾಡುತ್ತದೆ. ಈ ಇನ್ಶೂರೆನ್ಸ್ ಗಾಗಿ ಉದ್ಯೋಗಿ ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ ನೀಡಬೇಕಾಗಿಲ್ಲ. ನಿಮ್ಮ ಯಜಮಾನ ಅಥವಾ ಕಂಪನಿಯ ಮಾಲೀಕರು ಮಾತ್ರ ನಿಮ್ಮ ಬೇಸಿಕ್ ಸಂಬಳ ಮತ್ತು ತುಟ್ಟಿ ಭತ್ಯೆ ಆಧಾರದ ಮೇಲೆ ಶೇಕಡ 0.5 ಹಣವನ್ನು ಜಮಾ ಮಾಡುತ್ತಾರೆ. ಇದು ಗರಿಷ್ಠವಾಗಿ ತಿಂಗಳಿಗೆ 75 ರೂಪಾಯಿ ಮಾತ್ರ ಇರುತ್ತದೆ. ಒಂದು ವೇಳೆ ಉದ್ಯೋಗದಲ್ಲಿರುವಾಗ ನೌಕರ ಅಕಸ್ಮಾತ್ ಮರಣ ಹೊಂದಿದರೆ ಆತನ ಕುಟುಂಬಕ್ಕೆ ಒಂದೇ ಬಾರಿಗೆ ಗರಿಷ್ಠ 7 ಲಕ್ಷದವರೆಗೆ ದೊಡ್ಡ ಮೊತ್ತ ಸಿಗುತ್ತದೆ. ಈ ಯೋಜನೆಯಡಿ ಹಣವನ್ನು ಹೇಗೆ ಲೆಕ್ಕ ಹಾಕುತ್ತಾರೆ ಎನ್ನುವುದನ್ನು ನೋಡುವುದಾದರೆ, ಉದ್ಯೋಗಿಯ ಕೊನೆಯ 12 ತಿಂಗಳ ಸರಾಸರಿ ಸಂಬಳವನ್ನು ಆಧರಿಸಿ ಇದನ್ನು ನಿರ್ಧರಿಸಲಾಗುತ್ತದೆ. ಇಲ್ಲಿ ಗರಿಷ್ಠ ಸಂಬಳದ ಮಿತಿಯನ್ನು 15,000 ಎಂದು ಪರಿಗಣಿಸಲಾಗುತ್ತದೆ. ಈ ಲೆಕ್ಕಾಚಾರದ ಪ್ರಕಾರ 4,50,000 ರೂಪಾಯಿ ಹಣ ಸಿಗುತ್ತದೆ. ಇದರ ಜೊತೆಗೆ ಉದ್ಯೋಗಿ ಸತತ 12 ತಿಂಗಳು ಒಂದೇ ಕಡೆ ಕೆಲಸ ಮಾಡಿದರೆ ಹೆಚ್ಚುವರಿಯಾಗಿ 2,50,000 ಬೋನಸ್ ಕೂಡ ಸಿಗುತ್ತದೆ. ಈ ಎರಡು ಮೊತ್ತ ಸೇರಿದಾಗ ನಾಮಿನಿಗೆ ಪೂರ್ತಿಯಾಗಿ 7 ಲಕ್ಷದವರೆಗೆ ವಿಮಾ ಹಣ ಕೈ ಸೇರುತ್ತದೆ. ಇಪಿಎಫ್ಒ ನೀಡುವ ಈ ಇಡಿಎಲ್ ವಿಮಾ ಯೋಜನೆಯಲ್ಲಿ ಮತ್ತೊಂದು ಭರ್ಜರಿ ಆಫರ್ ಇದೆ. ಈ ಯೋಜನೆಯಡಿ ಮಾಲೀಕರು ಪಾವತಿಸುವ ಕಾಂಟ್ರಿಬ್ಯೂಷನ್ ಮೇಲೆ ತೆರಿಗೆ ವಿನಾಯಿತಿ ಇರುತ್ತದೆ. ಅಷ್ಟೇ ಅಲ್ಲ, ಉದ್ಯೋಗಿ ಮರಣ ಹೊಂದಿದಾಗ ಅವರ ಕುಟುಂಬದ ನಾಮಿನಿಗೆ ಸಿಗುವ ಈ ಇಡೀ 7 ಲಕ್ಷ ಇನ್ಸೂರೆನ್ಸ್ ಹಣಕ್ಕೆ ಯಾವುದೇ ರೀತಿಯ ಆದಾಯ ತೆರಿಗೆ ಇರುವುದಿಲ್ಲ. ಇದು ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ ಆಗಿರುವುದರಿಂದ ಕಷ್ಟದ ಸಮಯದಲ್ಲಿ ಕುಟುಂಬಕ್ಕೆ ದೊಡ್ಡ ಆರ್ಥಿಕ ನೆರವಾಗುತ್ತದೆ. ಈ ಯೋಜನೆಯ ಲಾಭ ಸಿಗಬೇಕಾದರೆ ನಿಮ್ಮ ಪಿಎಫ್ ಖಾತೆಯಲ್ಲಿ ನಾಮಿನಿ ವಿವರ ಸರಿಯಾಗಿರಬೇಕು. ಈ ಯೋಜನೆಯ ವ್ಯಾಪ್ತಿಗೆ ಉದ್ಯೋಗಿಯ ಪತಿ ಅಥವಾ ಪತ್ನಿ, ಅವಿವಾಹಿತ ಹೆಣ್ಣು ಮಕ್ಕಳು ಅಥವಾ 25 ವರ್ಷದೊಳಗಿನ ಗಂಡು ಮಕ್ಕಳು ಬರುತ್ತಾರೆ. ಒಂದು ವೇಳೆ ಉದ್ಯೋಗಿ ಮರಣ ಹೊಂದಿದರೆ ಈ ಹಣ ನೇರವಾಗಿ ನಾಮಿನಿಯ ಬ್ಯಾಂಕ್ ಖಾತೆಗೆ ಹೋಗುತ್ತದೆ. ಹಾಗಾಗಿ ಮದುವೆ ಆದಾಗ ಅಥವಾ ಮಕ್ಕಳಾದಾಗ ನಿಮ್ಮ ಪಿಎಫ್ ಖಾತೆಯ ಈ ನಾಮಿನೇಷನ್ ಅನ್ನು ತಕ್ಷಣ ಅಪ್ಡೇಟ್ ಮಾಡುವುದು ತುಂಬಾ ಮುಖ್ಯಕರವಾಗಿದೆ. ಈ ಇನ್ಸೂರೆನ್ಸ್ ಹಣವನ್ನು ಕ್ಲೈಮ್ ಮಾಡಲು ಉದ್ಯೋಗಿಯ ಕುಟುಂಬದವರು ಫಾರಂ ಐಎಫ್ ಅನ್ನು ಭರ್ತಿ ಮಾಡಬೇಕಾಗುತ್ತದೆ. ಇದಕ್ಕೆ ಕಂಪನಿಯ ಮಾಲೀಕರ ಸಹಿ ಮತ್ತು ವೆರಿಫಿಕೇಶನ್ ಅತ್ಯಂತ ಅಗತ್ಯವಾಗಿದೆ. ಉದ್ಯೋಗಿ ಕೆಲಸ ಬದಲಾಯಿಸಿದರೂ ಸಹ ಇಪಿಎಫ್ ಖಾತೆಯಂತೆಯೇ ಈ ಇಡಿಎಲ್ಐ ಕವರೇಜ್ ಕೂಡ ತಾನಾಗಿಯೇ ಮುಂದುವರಿಯುತ್ತದೆ. ಒಂದು ವೇಳೆ ಕ್ಲೈಮ್ ಮಾಡುವ ಸಮಯದಲ್ಲಿ ಕಂಪನಿಯ ಮಾಲೀಕರು ಸಿಗದಿದ್ದರೆ ಅಥವಾ ಅಸಹಕಾರ ತೋರಿದರೆ ತಲೆ ಕೆಡಿಸಿಕೊಳ್ಳಬೇಡಿ. ಇಪಿಎಫ್ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿದೆ. ನಿಮ್ಮ ಹತ್ತಿರದ ಬ್ಯಾಂಕ್ ಮ್ಯಾನೇಜರ್, ಸ್ಥಳೀಯ ಎಂಪಿ ಅಥವಾ ಎಂಎಲ್ಎ, ಗೆಜೆಟೆಡ್ ಅಧಿಕಾರಿ, ಮ್ಯಾಜಿಸ್ಟ್ರೇಟ್, ಪೋಸ್ಟ್ ಮಾಸ್ಟರ್ ಅಥವಾ ಸಿಬಿಟಿ ಸದಸ್ಯರ ಬಳಿ ಅಟಿಸ್ಟೇಷನ್ ಅಂದ್ರೆ ಸಹಿ ಮಾಡಿಸಿ ದಾಖಲೆಗಳನ್ನು ರೀಜನಲ್ ಇಪಿಎಫ್ಒ ಕಮಿಷನರ್ ಕಚೇರಿಗೆ ಸಲ್ಲಿಸಬಹುದಾಗಿದೆ. ಇಡಿಎಲ್ಐ ಹಣದ ಜೊತೆಗೆ ಪಿಎಫ್ ಹಣವನ್ನು ಹಿಂಪಡೆಯಲು ಫಾರಂ 20 ಮತ್ತು ಪೆನ್ಷನ್ ಸೌಲಭ್ಯಕ್ಕಾಗಿ ಫಾರಂ 10C ಅಥವಾ 10D ಅನ್ನು ಕೂಡ ಒಟ್ಟಿಗೆ ಸಲ್ಲಿಸಬಹುದು. ಅಂದರೆ ಉದ್ಯೋಗಿಯ ಕುಟುಂಬಕ್ಕೆ ಇಪಿಎಫ್ಒ, ಇಪಿಎಸ್ ಮತ್ತು ಇಡಿಎಲ್ಐ 3 ಯೋಜನೆಗಳ ಲಾಭ ಒಂದೇ ಬಾರಿಗೆ ಜಂಟಿಯಾಗಿ ಸಿಗುತ್ತದೆ. ಎಲ್ಲ ದಾಖಲೆಗಳು ಸರಿಯಾಗಿ ಸಲ್ಲಿಸಿದ ನಂತರ ಇಪಿಎಫ್ಒ ಕಚೇರಿಯು ಕೇವಲ 30 ದಿನಗಳ ಒಳಗಾಗಿ ಈ ಇನ್ಸೂರೆನ್ಸ್ ಕ್ಲೈಮ್ ಅನ್ನು ಇತ್ಯರ್ಥಪಡಿಸಬೇಕೆಂಬ ಕಠಿಣ ನಿಯಮವಿದೆ. ಒಂದು ವೇಳೆ ಅಧಿಕಾರಿಗಳು ನಿಗದಿತ 30 ದಿನಗಳಿಗಿಂತ ತಡ ಮಾಡಿದರೆ ವಿಳಂಬವಾದ ದಿನಗಳಿಗೆ ವಾರ್ಷಿಕ ಶೇಕಡ 12% ಬಡ್ಡಿಯ ಸಮೇತ ಕುಟುಂಬಕ್ಕೆ ಹಣ ಪಾವತಿಸಬೇಕಾಗುತ್ತದೆ. ಇದು ಇಪಿಎಫ್ಒ ಉದ್ಯೋಗದಾತರಿಗೆ ಒಂದು ವರದಾನವಾಗಿದ್ದು ಇದನ್ನು ಎಲ್ಲ ಇಪಿಎಫ್ಒ ಉದ್ಯೋಗದಾತರು ತಿಳಿದುಕೊಳ್ಳಬೇಕಾಗಿದೆ. ಇಪಿಎಫ್ಒಗೆ ಸಂಬಂಧಪಟ್ಟಂತ ಇತರದ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.